ಚಳ್ಳಕೆರೆ ತಾಲೂಕಿನ ರೈತರಿಗೆ 2025-26ನೇ ಸಾಲಿನ ಮಧ್ಯಂತರ ಬೆಳೆ ವಿಮೆ ಬಿಡುಗಡೆಗೊಳಿಸಲು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ, ತೊಗರಿ ಬೆಳೆಗಾರರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಸದಸ್ಯರು ಆಗ್ರಹಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ತೊಗರಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಎಂ ಶಿವಲಿಂಗಪ್ಪ, ತಾಲೂಕಿನಲ್ಲಿ ವಾಡಿಕೆಗಿಂತ ಅದಕ್ಕಿಂತ ಕಡಿಮೆ ಮಳೆ ಬಂದಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶೇಂಗಾ, ಈರುಳ್ಳಿ, ತೊಗರಿ ಮತ್ತು ರಾಗಿ ಬೆಳೆಗಾರರು ಹಾಕಿದ ಬೆಳೆ ಬಾರದೆ ಇರುವುದರಿಂದ ವಿಮಾ ಕಂಪನಿಗಳಿಂದ ಮಧ್ಯಂತರ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗಿದೆ. ಆದರೆ ಓರಿಯೆಂಟಲ್ ವಿಮಾ ಕಂಪನಿ ಮಾಲೀಕರು ಮಧ್ಯಂತರ ಬೆಳೆ ವಿಮೆಯನ್ನ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಎಂಬ ಸಬೂಬು ಹೇಳಿ ರೈತರನ್ನ ವಂಚಿಸುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿ ಅಕ್ಟೋಬರ್ 13ರಂದು ಜಿಲ್ಲಾಧಿಕಾರಿಗಳು 7 ದಿನಗಳ ಒಳಗಾಗಿ ಜಂಟಿ ಸಮೀಕ್ಷೆ ವರದಿ ನೀಡಲು ಆದೇಶ ನೀಡಿದ್ರು. ಕಂಪನಿಯವರು ನವೆಂಬರ್ 11ರಂದು ಮಾತ್ರ ಜಂಟಿ ಸಮೀಕ್ಷೆಗೆ ಹಾಜರಾಗಿ ಮರುದಿನದಿಂದ ಗೈರು ಹಾಜರಾಗಿ ವಿಮಾ ಸಂಸ್ಥೆಯ ಜಿಲ್ಲಾ ಪ್ರತಿನಿಧಿ ಹಾಗೂ ತಾಲೂಕು ಪ್ರತಿನಿಧಿಗಳು ಸಹಿ ಮಾಡಬಾರದು ಎಂದು ನಮಗೆ ಕಂಪನಿಯ ಮುಖ್ಯಸ್ಥರು ನಿರ್ದೇಶನ ಮಾಡಿದ್ದಾರೆ. ಈ ವಿಷಯವಾಗಿ ಜಂಟಿ ಕೃಷಿ ನಿರ್ದೇಶಕರು ದೂರವಾಣಿ ಮುಖಾಂತರ ಓರಿಯೆಂಟಲ್ ಕಂಪನಿಯ ಮಾಲೀಕರನ್ನ ಪ್ರಶ್ನಿಸಿದಾಗ ಉಡಾಫೆ ಉತ್ತರ ನೀಡಿ ರೈತರ ವಿರೋಧ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಇದರಿಂದಾಗಿ ಜಿಲ್ಲೆಯ ರೈತರಲ್ಲಿ ಗೊಂದಲ ಉಂಟಾಗಿದ್ದು ರೈತರು ವಿಮಾ ಸೌಲಭ್ಯಗಳಿಂದ ವಂಚಿತರಾಗುವ ಎಲ್ಲ ಸಾಧ್ಯತೆಗಳಿದ್ದು ಈ ಬಗ್ಗೆ ಕೂಡಲೇ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ವಿಮಾ ಕಂಪನಿಯಿಂದ ಮಧ್ಯಂತರ ಪರಿಹಾರವನ್ನ ಕೊಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿ, ಜಿಲ್ಲೆಯ 3,314 ರೈತರು ಬೆಳೆ ವಿಮೆ ಕಟ್ಟಿದ್ದಾರೆ. ಸಾಲ ಮಾಡಿ ರೈತರು ತಮ್ಮ ಬೆಳೆಗಳನ್ನು ಬೆಳೆದಿರುತ್ತಾರೆ. ಬೆಳೆ ವಿಮೆ ಕಂಪನಿಯವರು ಮಧ್ಯಂತರ ಪರಿಹಾರ ನೀಡಿದರೆ ಸ್ವಲ್ಪ ಮಟ್ಟಿಗಾದರೂ ರೈತರು ಚೇತರಿಸಿಕೊಳ್ಳುತ್ತಾರೆ. ರೈತರೇ ದೇಶದ ಬೆನ್ನೆಲುಬಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದಾಗ ನೆರವಿಗೆ ಧಾವಿಸುವುದು ಅವರ ಕರ್ತವ್ಯವಾಗಿದೆ. ಈಗಾಗಲೇ 2022-23ನೇ ಸಾಲಿನಲ್ಲಿ 46 ಕೋಟಿಯಷ್ಟು ಬೆಳೆ ಪರಿಹಾರ ರೈತರಿಗೆ ಬರಬೇಕಿತ್ತು. ಇದುವರೆಗೂ ರೈತರ ಕೈ ಸೇರಿಲ್ಲ. ಪ್ರತಿ ವರ್ಷ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವುದರಿಂದ ರೈತರ ಸಾಲ ದುಪ್ಪಟ್ಟಾಗುತ್ತದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಬೆಳೆ ವಿಮೆ ಕಂಪನಿಯವರ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು. ಬ್ಯಾಂಕ್ ಅಧಿಕಾರಿಗಳು ರೈತರೊಂದಿಗೆ ಸಂಪರ್ಕಿಸಿ. ಇದೇ ವೇಳೆ ಮಾತನಾಡಿದ ಅವರು, ರೈತರು ತಮ್ಮ ಬೆಳೆಗಳನ್ನು ಬೆಳೆಯಲು ತಮ್ಮ ಮನೆಯ ಬಂಗಾರವನ್ನು ಅಡವಿಟ್ಟು ಸಾಲ ಮಾಡಿರುತ್ತಾರೆ. ಬ್ಯಾಂಕ್ ಅಧಿಕಾರಿಗಳು ರೈತರು ಸಾಲ ಕಟ್ಟದಿದ್ದಾಗ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು. ತಾಲೂಕಿನಲ್ಲಿ ನಿರಂತರ ಬರಗಾಲ ಬಂದಿರುವುದರಿಂದ ರೈತರು ತಮ್ಮ ಒಡವೆಗಳನ್ನು ಬಿಡಿಸಿಕೊಳ್ಳಲು ಆಗದೆ ಸಂಕಷ್ಟದಲ್ಲಿದ್ದಾರೆ. ಆ ಸಾಲಕ್ಕೆ ಬಡ್ಡಿಯನ್ನ ಕಟ್ಟಿಸಿಕೊಂಡು ಸಹಕರಿಸಬೇಕು. ರೈತರ ಮೇಲೆ ಒತ್ತಡ ಹೇರದೆ ಬ್ಯಾಂಕುಗಳ ವಿರುದ್ಧ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಐಟಿಯುಸಿ ಸಂಘಟನೆಯ ಶಿವರುದ್ರಪ್ಪ, ದೊಡ್ಡ ಉಳ್ಳಾರ್ತಿ, ಕರಿಯಣ್ಣ, ಎಚ್ಎಸ್ ಸೈಯದ್, ರೈತ ಮುಖಂಡ ದಯಾನಂದ್ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಇವತ್ತಿನ ಒಂದು ಹೋರಾಟದ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು, ರೈತರಿಗೆ ಎಲ್ಲಿ ಮೋಸ ಆಗ್ತಾ ಇದೆ, ಯಾರು ಮೋಸ ಮಾಡ್ತಾರೆ ಅನ್ನೋ ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ನಮ್ಮ ಶಿವಲಿಂಗಪ್ಪ ಅವರು ಹೇಳಿದ್ದಾರೆ. ಎಲ್ಲಿ ಮೋಸ ಆಗ್ತಾಯಿದೆ ಅನ್ನೋ ವಿಚಾರವನ್ನು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಈ ದೇಶ ಕಟ್ಟಿರ್ತಕ್ಕಂಥವರು 3 ವರ್ಗದವರು ಮಾತ್ರ ಈ ದೇಶನ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿರತಕ್ಕಂಥವ್ರು. ಪ್ರಕೃತಿ ತಾಯಿ, ಭೂಮಿ ತಾಯಿ ಮೊದಲಲ್ಲಿರ್ತಕ್ಕಂಥ ಇಡೀ ಸಂಪತ್ತನ್ನೇ ಹೊರಗೆ ತೆಗಿತಕ್ಕಂಥವ್ರು ಅಂದರೆ ರೈತ ಮತ್ತು ಕಾರ್ಮಿಕ. ಇವರಿಬ್ಬರು ಮಾತ್ರ ಈ ಭೂತಾಯಿಗೆ ಹಿರಿಯ ಮಗ ರೈತ ಆಗ್ತಾನೆ, ಚಿಕ್ಕ ಮಗ ಕಾರ್ಮಿಕ ಆಗ್ತಾನೆ. ಗಡಿ ಕಾಯ್ತಕ್ಕಂಥ ಯೋಧರು ಇರಲ್ಲ. ಈ ಇಬ್ಬರ ಮಕ್ಕಳೇ ಮಾತ್ರ ಈ ದೇಶ ಗಡಿ ಕಾಯ್ತಕ್ಕಂಥ ಯೋಧರಾಗಿ ಮತ್ತು ಈ ದೇಶವನ್ನು ಭದ್ರವಾಗಿ ಕಾಪಾಡಿಕೊಂಡು ಇಲ್ಲಿವರೆಗೆ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ನಾವೆಲ್ಲ ನೋಡ್ತಾ ಇದ್ದೀವಿ. ಯಾವ ಸರ್ಕಾರಗಳು ಮಾಡಿಲ್ಲ. ಸರ್ಕಾರ 5 ವರ್ಷ ಇರುತ್ತೆ, ಆಮೇಲೆ ಹೋಗುತ್ತೆ. ಸರ್ಕಾರ ದೇಶಕ್ಕಾಗಿ ಭಾಳಷ್ಟು ಸಾಲ ಮಾಡುತ್ತೆ. ಸರ್ಕಾರ ಹೋಗ್ಬೇಕಾದ್ರೆ ಸಾಲ ತೀರ್ಸಲ್ಲ. ಸಾಲ ತೀರ್ಸ್ತಾರೆ ಯಾರು? ನಾವು ನಮ್ಮ ತಾತ ಅಜ್ಜನ ತಾತಕ್ಕಂಥ ಮಳೆ ಬಡಕ್ಕೆ ನಿಲ್ಲೇ ಇದ್ವಲ್ಲ, ನಾವೇ ಆ ಸಾಲ ಕೊಂಡಿದ್ದಾರೆ. ನಮಗೆ ಯಾರಾದರೂ ಸರ್ಕಾರ ಇದೆಲ್ಲ ಆದಮೇಲೆ ಸಾಲ ತೀರಿಸಿ ಹೋಗಿದ್ದಾರೆ, ಯಾರನ್ನು ಗೊತ್ತೈತೆ ಯಾರಿಗಾರ? ಇಷ್ಟೆಲ್ಲ ವ್ಯವಸ್ಥೆ ಒಳಗಡೆ ಈ 3 ವರ್ಗ ಅನುಭವಿಸ್ತಾ ಇದೆ. ಅದಕ್ಕಾಗಿ ಏನು ಇವತ್ತು ಇನ್ಶೂರೆನ್ಸ್ ಕಂಪ್ನಿ ಹುಟ್ಕೊಂಡು ಸುಮಾರು 9 ವರ್ಷಗಳ ಆಯ್ತು. ನಾವು ಭಾಳ ಖುಷಿಪಟ್ಟು ಏನು ಇವತ್ತು ಪ್ರಕೃತಿ ರೈತರ ಮೇಲೆ ಅಟ್ಯಾಕ್ ಮಾಡಿತು.
ಕಾಲಕ್ಕೆ ಸರಿಯಾಗಿ ಮಳೆ ಬರ್ತಾ ಇಲ್ಲ. ಅದಕ್ಕೂ ನಾವೇ ಕಾರಣರು. ಯಾಕಪ್ಪ ಅಂದರೆ ಪ್ರಕೃತಿಯನ್ನು ನಾಶ ಮಾಡಿದಾಗ ಪ್ರಕೃತಿ ಕಾಲಕ್ಕೆ ಮಳೆ ಬರೋಕ್ಕೆ ಆಗಲ್ಲ. ಆ ಕಾರಣದಿಂದ ಇಷ್ಟೆಲ್ಲ ವ್ಯವಸ್ಥೆ ಒಳಗಡೆ ನಾವಿದ್ದೀವಿ. ಆ ಕಾರಣದಿಂದ ಪ್ರಕೃತಿ ವಿಕೋಪದಿಂದ ಬಹಳಷ್ಟು ಬೆಳೆ ನಷ್ಟಗಳಾದಾಗ ಆದರೆ ನಾವೇನು ಇನ್ಶೂರೆನ್ಸ್ ಕಂಪ್ನಿಯನ್ನು ನಂಬಿಕೊಂಡು ಇನ್ಶೂರೆನ್ಸ್ ಕಂಪ್ನಿ ಒಳಗಡೆ ಏನಾದರೂ ನಮಗೆ ಹಾಕಿದ ಬಂಡವಾಳ ಕೂಡ ವಾಪಸ್ ಬರುತ್ತೆ ಅಂತ ಒಂದು ಧೈರ್ಯದ ಮೇಲೆ ಇವತ್ತು ರೈತರು ಭೂಮಿಯನ್ನು ಸಾగు ಮಾಡಿ ಬಿತ್ತನೆ ಮಾಡಿ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಭಾಳಷ್ಟು ಸಮಸ್ಯೆಗಳಿದ್ದಾವೆ. 22-23ನೇ ಸಾಲಿನಲ್ಲಿ ಕೂಡ ಬೆಳೆ ಮಾಡಿದ್ವಿ. ಆಗಲೂ ಕೂಡ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥ 46 ಕೋಟಿ ರೂಪಾಯಿ ಬರಬೇಕಾಗಿತ್ತು. ಅದನ್ನು ಕೂಡ ನಾವು ಭಾಳಷ್ಟು DC ಕಚೇರಿ ಒಳಗಡೆ ಭಾಳಷ್ಟು ಚರ್ಚೆ ಮಾಡಿದಾಗ ಅದನ್ನು ಭಾಳ ಇದೇ ರೀತಿ ಗೊಂದಲಕ್ಕೆ ಶುರುವಾಯಿತು. ಇದುವರೆಗೂ ಬಂದಿಲ್ಲ. ಅವ್ರ ಮೇಲೆ ಏನು ಅವರು ಎಲ್ಲ ಬರಬೇಕಾಗಿತ್ತು ರೈತರಿಗೂ 22-23ನೇ ಸಾಲಿಂದು. ಅದು ಕೂಡ ಇದುವರೆಗೂ ಬಂದಿಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅದು ಮಾಡ್ತೀವಿ ಅಂದ್ರೆ ನಾವು DC-ಗೆ ಹೇಳಿದ್ದು ಏನಪ್ಪ ಅಂದರೆ ನೀವು ಕ್ರಮ ತಗೊಂತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ಕ್ರಮ ತಗೊಂಡ್ಮೇಲೆ ಅವ್ರ ಮೇಲೆ ಮೊದಲು ಹಣ ಕಳಿಸ್ರಿ, ತಪ್ಪು ಮಾಡಿದ ಮೇಲೆ ಆಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಚರ್ಚೆ ಮಾಡಿದ್ದು. ಆಯಿತು ಅಂತ ಹೇಳಿದ್ರು. ಅದು ಇನ್ನೂ ಇದುವರೆಗೂ ಅದು ಗೊಂದಲಿದೆ, ಅದು ಕೂಡ ತೀರ್ಮಾನ ಆಗಿಲ್ಲ. ಅದೇ ರೀತಿ ಕೂಡ ಈ ವರ್ಷವೂ ಕೂಡ ನಾವು ಭಾಳ ಇವತ್ತು ಏನು ನಮ್ಮ ಚಳ್ಳಕೆರೆ ತಾಲೂಕಲ್ಲಾಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಗೆ ಬರಗಾಲ ಅಂತ ಎಲ್ಲ 3 ಸಾರಿ 4 ಸಾರಿ ಘೋಷಣೆ ಆಗಿರೋದು ನಾವು ನೋಡಿದ್ದೀವಿ. ಆದರೂ ಕೂಡ ಬರಗಾಲ ಅಂತ ಘೋಷಣೆ ಆಗುತ್ತೆ ಹೊರತು ಸರಿಯಾದ ವ್ಯವಸ್ಥೆ ಒಳಗಡೆ ರೈತರಿಗೆ ಬರತಕ್ಕಂಥ ಪರಿಹಾರ ಇದುವರೆಗೂ ಸರಿಯಾಗಿ ಬರ್ತಾ ಇಲ್ಲ. ಏನಿವತ್ತು ಇನ್ಶೂರೆನ್ಸ್ ಕಂಪ್ನಿ ಒಳಗಡೆ ಹಗಲು ದರೋಡೆ ನಡೀತಾ ಇದೆ. ಏನು ಆಗ್ತಾ ಇದೆಯಲ್ಲ ಅಂತ ಯಾರಿಗೂ ಗೊತ್ತಾಗುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಏನು ಜಿಲ್ಲಾಧಿಕಾರಿಗಳಿದ್ದಾರೋ ಅವರು ಪೂರ್ಣ ಪಾತ್ರ ವಹಿಸಬೇಕು. ಅವರು ಜವಾಬ್ದಾರರು, ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅವರು ಸಂಪೂರ್ಣ ಜವಾಬ್ದಾರಿ ಇರಬೇಕು. ಅವರು ಇದನ್ನು ಮಾಡ್ತಕ್ಕಂಥ ಕೆಲಸ ಅವ್ರದ್ದು ಆಗುತ್ತೆ. ಅದರಿಂದ ನಾವು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಮಗೆ ಹೇಳ್ತಕ್ಕಂಥವ್ರು ಇನ್ಶೂರೆನ್ಸ್ ಕಟ್ಟಿ ಅಂತ ಹೇಳ್ತಕ್ಕಂಥವ್ರು ಇವರೇ, ಬರಬೇಕಾದಾಗ ಕೊಡಿಸೋರು ಇವರೇ. ಮಧ್ಯವರ್ತಿಗಳಾಗಿ ನಮ್ಮ ಇನ್ಶೂರೆನ್ಸ್ ಕಂಪ್ನಿ ಮತ್ತು ರೈತರ ಮಧ್ಯದಲ್ಲಿ ಇವರು ಇರ್ತಕ್ಕಂಥವ್ರು. ಅದರಿಂದ ನಾವು ಇವ್ರಿಗೆ ಕೇಳಿರೋ ಹೊತ್ತು ನಾವು ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಸಂಬಂಧ ಇಲ್ಲ.